ವೀಕ್ಷಕರೇ, ಈ ದಿನ ಈ ಒಂದು ಕಟ್ಟಡಕ್ಕೆ RCC ಹಾಕುವಂಥ ಪ್ರಕ್ರಿಯೆ ನಡೀತಾ ಇದೆ. ಈ ಪ್ರಕ್ರಿಯೆಯಲ್ಲಿ ಭಾಳಷ್ಟು ಜನ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ. ಇದನ್ನು ನಿರ್ವಹಿಸ್ತಕ್ಕಂಥವ್ರು ಗಾರೆ ಕೆಲಸದವರು, ಸೆಂಟ್ರಿಂಗ್ ಕೆಲಸದವರು ಮತ್ತು ಈ ಕಾಂಕ್ರೀಟ್ ಹಾಕ್ತಕ್ಕಂಥ ಗ್ಯಾಂಗ್ನವ್ರು ಇದ್ದಾರೆ. ಈ ಕಾಂಕ್ರೀಟ್ ಗ್ಯಾಂಗ್ನವ್ರ ಬಗ್ಗೆ ಮಾತಾಡ್ಸುವ, ಅವರು ಹೇಗೆ ಕೆಲಸ ಮಾಡ್ತಾರೆ ಏನು ಅನ್ನೋದ್ರ ಬಗ್ಗೆ. ಇಲ್ಲಿ ಗ್ಯಾಂಗು ಮೇಸ್ತ್ರಿ ಒಬ್ಬರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ನಮಸ್ಕಾರ ಸರ್. ನಮಸ್ತೆ. ಏನು ನಿಮ್ಮ ಹೆಸರು? ಅರುಣ ಅಂತ. ಎಲ್ಲಿಯವ್ರು ನೀವು? ಕುಡಿಯೋರು. ಈಗ ಈ ಗ್ಯಾಂಗು ನಿಮ್ದೇನಾ ಇದು? ಇದು ನಿಮ್ದೇನಾ? ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ? 10 ವರ್ಷ ಆಯಿತು. 10 ವರ್ಷ ಆಯ್ತಾ? ಎಷ್ಟು ಜನ ಇದ್ದಾರೆ ನಿಮ್ಮ ಟೀಮಲ್ಲಿ? 15 ಜನ ಅವರೇ ಸರ್. ಈಗ ಇದೆಲ್ಲ ಸ್ವಲ್ಪ ಕಷ್ಟದ ಕೆಲಸ ಅಲ್ಲ, ಹೇಗೆ ನಿರ್ವಹಿಸ್ತೀರಾ? ಮಾಡ್ತೀವಿ ಸರ್, ಮಾಮೂಲಿ ಕೆಲಸ ಅಲ್ವಾ. ಈಗ ಈ ಕಟ್ಟಡ ಇದೆಯಲ್ಲ, ಇದನ್ನು ಎಷ್ಟೊತ್ತವರೆಗೆ ನೀವು ಮುಗಿಸ್ಬೋದು? ಎಷ್ಟೊತ್ತವರೆಗೆ ಮುಗಿಸ್ಬೋದು ಇದನ್ನು? 1 ಗಂಟೆ ಮುಗಿಸ್ತೀನಿ ಸರ್. ಈಗ ಇದರಲ್ಲಿ ಇಂಜಿನಿಯರ್ ಹೇಳ್ತಕ್ಕಂಥ ಪ್ರಪೋಷನ್ ಎಲ್ಲ ಕರೆಕ್ಟಾಗಿ ಆಗ್ತೀರಾ? ಆಗ್ತಾ ಇದ್ದೀವಿ. ಈಗ ನೀವು ಈಗ ಮಾಡಿರ್ತಕ್ಕಂಥ ಬಿಲ್ಡಿಂಗ್ಗಳು ಯಾವುದೇ ರೀತಿ ತೊಂದರೆ ಇಲ್ವಾ? ಯಾವ ಥರ ಯಾವ ಲೀಕ್ ಇಲ್ಲ ಸರ್, ಯಾವುದೇ ಪ್ರತಿಯೊಂದು ಏನಿಲ್ಲ ಸರ್. ಹೌದಾ? ಹಾಗಾದರೆ ಇಲ್ಲಿ ನಿಮಗೆ ಮುಖ್ಯವಾಗಿ ಕೆಲಸ ಮಾಡ್ತಕ್ಕಂಥವ್ರು ಯಾರು? ಮುಖ್ಯವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಯಾರು ಈಗ ಮುಖ್ಯವಾಗಿ? ಮೇಯ್ನಾಗಿ ಅರುಣ ಅಂತ ಸರ್. ನಾವೇ ಅರುಣ ಅಂತ. ಇವ್ರು ಏನು ಮಾಡ್ತಾ ಇದ್ದಾರೆ? ಗಾಡಿ ಬರ್ತಾರೆ. ಬರ್ರಿ ಇಲ್ಲಿ. ಏನು ರೀ ನಿಮ್ಮ ಹೆಸರು? ಹೌದಾ? ಇನ್ನೊಬ್ಬರು ಇವರು ಡ್ರೈವರಾ? ಬನ್ನಿ ಇವರೇ, ಏನು ನಿಮ್ಮ ಹೆಸರು? ಅರುಣ? ನವೀನ. ಮತ್ತು ಈಗ ಜನಕ್ಕೆ ಏನು ಹೇಳ್ತೀರಾ? ಕುಶಾಲನಗರ ಸುತ್ತಮುತ್ತ ಕೆಲಸ ಮಾಡಿದ್ದೀರಾ ಅಲ್ವಾ? ಸುತ್ತಮುತ್ತ ನಾವೇ ಸರ್ ಮಾಡೋದು. ಭಾಳ ನಂಬಿಕೆಯಾಗಿ ಭಾಳ ಕಡಿಮೆ ರೇಟ್ನಲ್ಲಿ ಕೆಲಸ ಮಾಡಿಕೊಡ್ತೀರಾ. ಈಗ ನಿಮ್ಮನ್ನು ಮೀಟ್ ಮಾಡೋಕ್ಕೆ ನಾವು ಹೇಳುವ ಎಲ್ಲರಿಗೂ. ಓಕೆ, ಥ್ಯಾಂಕ್ ಯು.